ಸರದೆ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಶಾಂತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಮಾಡ್ತಿದ್ರ. ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ಏನು ಗೊತ್ತಾ, ನಮ್ಮ ಮಕ್ಕಳು ಮನೆಯಲ್ಲಿ ಇರುವಾಗ, ನಮ್ಮ ಜೊತೆ ಇರುವಾಗ, ಅದು ಯಾವ ವಯಸ್ಸಿನ ಮಕ್ಕಳಾದ್ರೂ ಆಗಿರ್ಲಿ, ನಾವು ಕೆಲವೊಂದು ವಿಷಯವನ್ನ ಅವ್ರ ಜೊತೆ ಚರ್ಚೆ ಮಾಡಬಾರ್ದು. ಅಂದ್ರೆ ಅವ್ರು ಇರುವಾಗ ಈ ವಿಷಯವನ್ನ ನಮ್ ಅಪ್ಪಿ ತಪ್ಪಿನೂ ಮಾತಾಡ್ಬಾರ್ದು. ಯಾವ ವಿಷಯ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ಒಂದ್ 10 ಪಾಯಿಂಟ್ ಮಾಡಿದೀನಿ. ನೀವೇನಾದ್ರೂ ಈ ವಿಷಯವನ್ನ ನಿಮ್ ಮಕ್ಕಳು ಇರುವಾಗ ಚರ್ಚೆ ಮಾಡ್ತಿದ್ರೆ ದಯವಿಟ್ಟು ಇವತ್ತಿಗೆ ನಿಲ್ಸ್ಬಿಡಿ. ಯಾಕಂದ್ರೆ ಇದು ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತೆ, ಅದು ನೆಗೆಟಿವ್ ಆಗಿ. ಹಾಗಾಗಿ ಆಯ್ತಾ, ಓಕೆ. ಫಸ್ಟ್ ಪಾಯಿಂಟ್, ಉದ್ಯೋಗ ಸಮಸ್ಯೆ. ಉದ್ಯೋಗದಲ್ಲಿನ ಸಮಸ್ಯೆ ಅನ್ಕೊಳ್ಳೋಣ. ಅಂದ್ರೆ ಈಗ ನಾವು ಗಂಡ ಅಥವಾ ಹೆಂಡತಿ ಅಂದ್ರೆ ಅಪ್ಪ ಅಮ್ಮ ಜಾಬ್ಗೆ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ. ಅಲ್ಲ, ಈ ಸಮಸ್ಯೆಗಳು ಇಲ್ದಿರೋ ಜಾಗನೇ ಇಲ್ಲ ಅಲ್ವಾ? ಸೊ ಅಲ್ಲಿ ಏನೋ ಜಗಳ ಆಗಿರುತ್ತೆ, ಅಥವಾ ಏನೋ ನಮಗ್ ಬೈದಿರ್ತಾರ, ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಅಥವಾ ಏನೋ ಒಂದು ನಡೆದಿರುತ್ತೆ ಅನ್ಕೊಳ್ಳಿ, ಕಿರಿಕಿರಿ ಆಗ್ತಿರುತ್ತೆ ನಿಮ್ಗೆ. ಸೊ ಮನೆಗ್ ಬಂದಾಗ ನಮ್ಮ ಮಕ್ಕಳ ಮುಂದೆ ನಾವು ಆ ವಿಷಯವನ್ನ ಅಪ್ಪಿ ತಪ್ಪಿನೂ ಹೇಳಕ್ ಹೋಗ್ಬಾರ್ದು. ಮೇಡಮ್ ಏನಾಗುತ್ತೆ, ನಾವು ನಮ್ಮ ಆಫೀಸ್ ವಿಷಯ ಮಾತಾಡ್ರೆ ಮಕ್ಳಿಗೆ ಏನಾಗುತ್ತೆ ಅಂತ ಕೇಳ್ತೀರಾ? ಮಕ್ಳಿಗೆ ಮನ್ಸಲ್ಲಿ ಹುಟ್ಟುತ್ತೆ, ಓ ಕೆಲ್ಸಕ್ ಹೋದಾಗ, ದುಡಿಮೆಗೆ ಹೋದಾಗ ಈ ರೀತಿ ಎಲ್ಲ ಅಂತಾರ. ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ದಾಗತ್ತೆ. ಕೆಲ್ಸಕ್ ಹೋಗಿ ಇಷ್ಟೆಲ್ಲ ವಹಿಸ್ಕೋಬೇಕಾ, ಇಷ್ಟೆಲ್ಲ ಇದೆಯಾ ತೊಂದರೆಗಳು ಅನ್ನೋದು ಅವ್ರ ಮನ್ಸಲ್ಲಿ ಕೂರತ್ತೆ. ಸೊ ಹಾಗಾಗಿ ನಿಮ್ಮ ಆಫೀಸ್ ವಿಷಯ ಆಗಿರ್ಬೋದು, ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ ನಡೆದಂತಹ ಯಾವುದೇ ವಿಷಯವನ್ನ ಮಕ್ಳು ಮುಂದ್ ಮಾತಾಡ್ಬೇಡಿ. ನೀವು ಗಂಡ ಹೆಂಡತಿ ಬೇಕಾದ್ರೆ ಅವ್ರು ಇಲ್ದಿರುವಾಗ ಅದನ್ನ ಮುಕ್ತವಾಗಿ ಮಾತಾಡಿ ಸಮಸ್ಯೆಯನ್ನ ಪರಿಹರಿಸ್ಕೋಬಹುದು. ಗೊತ್ತಾಯ್ತಲ್ವಾ? ಸೆಕೆಂಡ್, ಉದ್ಯೋಗದಲ್ಲಿನ ಸಮಸ್ಯೆಗಳನ್ನ ಮಕ್ಳ ಮುಂದೆ ಹೇಳ್ಬಾರ್ದು. ನಾನ್ ಯಾಕೆ ಹೇಳ್ದೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ತಂಗಿ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾಳೆ. ಸೊ ಅವಳು ಅಲ್ಲಿ ಸ್ವಲ್ಪ ಗೊತ್ತಲ್ಲ, ಏನೋ ಒಂದ್ ಸ್ವಲ್ಪ ಇಶ್ಯೂಸ್ ಎಲ್ಲ ಆಗ್ತಿರುತ್ತೆ. ಸ್ವಲ್ಪ ಟೆನ್ಷನ್ ಅನ್ನ ಮನೆಗ್ ಬಂದು ತನ್ನ ಗಂಡನ ಹತ್ರ ಹೇಳ್ತಿರುವಾಗ ಅವಳ ಮಗಳು ಕೂಡ ಕೇಳಿಸ್ಕೊಂಡಿದ್ದಾಳೆ. ಇವಳಿಗೆ ಅದು ಗೊತ್ತಾಗಿಲ್ಲ, ಅವಳು ಕೇಳಿಸ್ಕೊಂತಾಳೆ, ಇದನ್ನೆಲ್ಲ ಇಷ್ಟೊಂದ್ ಮನ್ಸಿಗೆ ತಗೊಂತಾಳೆ ಅಂತ. ಮರ್ದಿನ ಹೇಳ್ತಾಳಂತೆ, ಅಮ್ಮ ನಾನ್ ಅಪ್ಪಿ ತಪ್ಪಿ ಕೋರ್ಟ್ ಅಲ್ಲಿ ಕೆಲ್ಸ ನಾನ್ ಮಾಡೋದಿಲ್ಲ, ನೀನ್ ಹೇಳದ್ ನೋಡ್ರೆ ನನ್ಗೆ ಭಯ ಆಗತ್ತೆ ಅಂತ. ಸೊ ನನ್ನ ಹತ್ರ ಹೇಳಿದ್ಲು ಅವಳು, ಈ ತರ ನನ್ಗೆ ಗೊತ್ತಾಗಿಲ್ಲ ನೋಡು, ಹೇಳ್ಬಿಟ್ಟೆ, ಏನೋ ಒಂದ್ ಆಗಿರೋದಲ್ಲಿ ಇನ್ಸಿಡೆಂಟ್. ಸೊ ಅವಳು ಇಷ್ಟೊಂದ್ ಮನ್ಸಿ ತಗೊಂತಾಳಲ್ಲ ಮಕ್ಳಂದ್ರು. ಹಾಗಾಗಿ ನನ್ಗೆ ಈ ವಿಡಿಯೋ ಮಾಡ್ಬೇಕನ್ಸ್ತು. ನೀವ್ ಯಾರಾದ್ರೂ ಈ ತಪ್ಪು ಮಾಡ್ತಾ ಇದ್ರೆ ಖಂಡಿತ ಇವತ್ತೇ ನಿಲ್ಸಿ. ನಾವು ಚೆನ್ನಾಗಿದ್ದೀವಿ, ನಾವು ಆಫೀಸ್ಗೆ ಹೋಗಿ ಬರ್ತಿರೋದು ಚೆನ್ನಾಗಿದೆ ಅನ್ನೋ ಫೀಲ್ ಮಾತ್ರ ಕೊಡಿ. ಕೆಲ್ಸ ಮಾಡೋದೇ ಕಷ್ಟ, ಅಥವಾ ಆ ಪ್ರೊಫೆಷನಲ್ ಇದೆಯಲ್ಲ, ಅಂದ್ರೆ ನೀವು ಮಾಡ್ತಿರೋ ಕೆಲ್ಸನ ಅದು ಮಕ್ಳು ಹೇಟ್ ಮಾಡಕ್ ಶುರು ಮಾಡ್ತಾರೆ. ಓ ನಮ್ಮ ಅಪ್ಪ ಅಮ್ಮಗೆ ಇಷ್ಟು ಕಷ್ಟ ಆಗ್ತಿದೆ ಈ ಕೆಲ್ಸ, ಹಂಗಾದ್ರೆ ನಾನ್ ಆ ಕೆಲ್ಸ ಮಾಡಲ್ಲ ಅಂತ. ಅವ್ಳು ಹೇಳ್ತಾಳಂತೆ, ನಾನ್ ಕೋರ್ಟ್ ಅಲ್ಲಿ ಮಾತ್ರ ಕೆಲ್ಸ ಮಾಡಲ್ಲ ಅಂತ. ಸೊ ಹಾಗಾಗಿ ನಿಮ್ಗೆ ಹೇಳ್ದೆ, ಓಕೆ ಅಲ್ವಾ? ಈಗ ಸೆಕೆಂಡ್, ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗತ್ತೆ. ಮಕ್ಕಳ ಮುಂದೆ ನೆಗೆಟಿವ್ ಆಗಿ ಮಾತಾಡ್ಬೇಡಿ. ನೋಡ್ ನಿಮ್ಮ ಅಪ್ಪಂಗೆ ಹೀಗಾಯ್ತು, ಅಥವಾ ನಿಮ್ಮ ಅಮ್ಮಂಗೆ ಹೀಗಾಯ್ತು, ನಿಮ್ಮ ಅಜ್ಜಿ ಈ ತರ ಆಗಿದೆ, ನೋಡು ನಮ್ ಹಣೆ ಬರಹ, ನಮ್ಮ ಕರ್ಮ, ನಾವೇನ್ ಮಾಡಿದೀವಿ, ಇನ್ನೂ ಆರಾಮಾಗ್ತಿಲ್ಲ, ಇಷ್ಟು ದುಡ್ಡು ಖರ್ಚಾಗ್ತಿದೆ. ದಯವಿಟ್ಟು ಇದನ್ನೆಲ್ಲ ಹೇಳಕ್ ಹೋಗ್ಬೇಡಿ. ನೀವ್ ಅನ್ಕೋಬಹುದು, ಮೇಡಮ್ ಮಕ್ಳಿಗೆ ಇರೋ ಪರಿಸ್ಥಿತಿನ ಹೇಳ್ಬೇಕಲ್ವಾ, ಇಲ್ಲಾಂದ್ರೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ಅಂತ. ಅವ್ರಾಗಿ ಇದೇನಾಗಿದೆ ಅಮ್ಮ ಅಪ್ಪ ಅಂತ ಕೇಳಿದ್ರು ಮಾತ್ರ ನಾವ್ ಹೇಳೋಣ. ಇಲ್ಲ ಅಂದ್ರೆ ನಾವು ಅದಕ್ಕೆ ಮಸಾಲ ಸೇರಿಸಿ, ಉಪ್ಪು ಖಾರ ಸೇರಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಅದೇ ಆಗತ್ತೆ, ಭಯದ ವಾತಾವರಣ. ಅವ್ರಿಗೆ ಮುಂದೊಂದ್ ದಿವಸ ಜ್ವರ ಕೆಮ್ಮ ಬಂದ್ರು ಅವ್ರು ಹೆದರ್ತಾರೆ. ನೋಡಿ ಇಷ್ಟು ಔಷಧಿ ತಗೋಬೇಕಾ, ಇದು ನನ್ ಕರ್ಮನ ಅಥವಾ ನನ್ ಹಣೆ ಬರನ, ಇದೆಲ್ಲ ಬಂದ್ಬಿಡುತ್ತೆ ಅವ್ರಿಗೆ. ಅದ್ರ ಬದಲು ಸಮಸ್ಯೆಗಳು ಎದುರಾದಾಗ ಹೇಳ್ಬೇಕು, ಇದೆಲ್ಲವೂ ಮನುಷ್ಯ ಸಹಜವಾಗಿ ಬರುವಂತ ಕಾಯಿಲೆಗಳು. ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ನೀರ್ ಕುಡಿಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಒಳ್ಳೆ ಫುಡ್ ತಿನ್ಬೇಕು, ಇಲ್ಲಾಂದ್ರೆ ಈ ತರ ಆಗೋದಿಲ್ಲ ಅನ್ನೋದನ್ನ ಸರಳವಾಗಿ ಹೇಳಿ. ಇನ್ನೊಂದ್ ಸ್ವಲ್ಪ ಮೆಡಿಸಿನ್ ತಗೊಂಡ್ರೆ ಸರಿ ಹೋಗುತ್ತೆ, ಇದೆಲ್ಲವೂ ಬರುತ್ತೆ, ಇದ್ರಿಂದ ನಾವು ಪಾಠ ಕಲಿಬೇಕು ಅನ್ನೋದನ್ನ ತಿಳಿಸ್ಕೊಡಿ, ಅದು ಸಾವಕಾಶವಾಗಿ. ಓಕೆ, 2 ಪಾಯಿಂಟ್ ಆಯ್ತು. ಈಗ 3ನೇ ಪಾಯಿಂಟ್ಗೆ ಹೋಗೋಣ. 3ನೇ ಪಾಯಿಂಟ್ ಏನು ಅಂತಂದ್ರೆ ಲೈಂಗಿಕ ವಿಷಯಗಳು. ಅಂತಂದ್ರೆ ಈಗ ನೀವು ಕೇಳ್ಬೋದು, ಕೆಲವರು ಹೇಳ್ತಾರಲ್ಲ, ಮನೆಯಲ್ಲಿ ಮಕ್ಳು ಇರೋವಾಗ ಕೂಡ ನಾವು ಅಸಭ್ಯವಾಗಿ ನಡ್ಕೊಳ್ಳೋದಾಗಿರ್ಬಹುದು, ಅಥವಾ ಮಕ್ಕಳ ಮುಂದೆನೆ ಆ ವಿಚಾರವನ್ನ ಅಂದ್ರೆ ಯಾವ ವಯಸ್ಸಿನಲ್ಲಿ ಏನನ್ನ ತಿಳಿ ಹೇಳ್ಬೇಕು ಅದಕ್ಕೆ ಹೇಳ್ಬೇಕು. ಆದ್ರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಅವ್ರಿಗೆ ಅದನ್ನೇನಾದ್ರು ನಾವು ದೊಡ್ಡವರು ಮಾತಾಡೋದನ್ನ ಕೇಳಿಸ್ಕೊಂಡಾಗ ಮಕ್ಕಳಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಬಹುದು. ನಾವು ಮಕ್ಕಳಿರುವಾಗ ಆ ವಿಷಯವನ್ನ ಅತಿಯಾಗಿ ಅವ್ರ ಮುಂದೆ ಚರ್ಚಿಸೋದನ್ನ ನಿಲ್ಲಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಆರೋಗ್ಯಕರ ವಿಷಯ ಅಂತಂದ್ರೆ ಏನು ಗೊತ್ತಾ? ಇವಾಗ ಅಪ್ಪ ಅಮ್ಮ ಇರ್ತಾರೆ, ಮಕ್ಳು ಇರ್ತಾರೆ. ಅಪ್ಪ ಆಫೀಸ್ಗೆ ಹೋಗುವಾಗ ಅಮ್ಮ ಒಂದು ಹಗ್ಗು ಕೊಡ್ಬಹುದು,
ಅದೆಲ್ಲ ತೊಂದ್ರೆ ಇಲ್ಲ. ಇದರಿಂದ ಒಂದು ಬಾಂಡಿಂಗ್, ಮಗು ಕೂಡ ಅಮ್ಮಂಗ ಆಮೇಲೆ ಹಗ್ಗು ಕೊಟ್ಟು ಹೋಗುತ್ತೆ. ಹಗ್ಗು ಕೊಡೋದಾಗಿರ್ಬಹುದು, ಹಣೆಗೊಂದು ಪ್ರೀತಿಯ ಮುತ್ತ ನೀಡೋದು, ಇವ್ಯಾವುದು ಕೆಟ್ಟ ವಿಚಾರಗಳಲ್ಲ. ಇದೆಲ್ಲವೂ ಅಮ್ಮ ಮಗು ಆ ಬಾಂಧವ್ಯವನ್ನ ಬೆಸೆಯುತ್ತೆ. ಸೊ ಇದು ಓಕೆ. ಅದನ್ನು ಮೀರಿದ ಒಂದು ಸಂಭಾಷಣೆ ಮಗುವಿನ ಮುಂದೆ ಮಾಡೋದು, ಅದು ಕೂಡ ಮಗುವಿನ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ. ಓಕೆ, 3 ವಿಚಾರ ಆಯ್ತು. ಆರೋಗ್ಯ ಆಯ್ತು, ಕೆಲಸದಲ್ಲಿನ ಕಷ್ಟ ನಷ್ಟ ಆಯ್ತು, ಹಾಗೆ ಲೈಂಗಿಕ ವಿಷಯ ಆಯ್ತು. 4ನೇ ವಿಷಯ ಏನು ಅಂತಂದ್ರೆ, ಮರಣ ಸಂಭವಿಸಿದಾಗ ಮಕ್ಕಳ ಮುಂದೆ ಹೇಳುವ ರೀತಿ. ಈಗ ರಿಲೇಟಿವ್ಸ್ ಆಗ್ಲಿ, ಯಾರು ಹತ್ತಿರದವರು ಅಥವಾ ಯಾರೋ ತೀರ್ಕೊಂಡಾಗ ಮಕ್ಕಳ ಮುಂದೆ ಅದನ್ನ ಸಡನ್ಲಿ ಹೇಳೋದಕ್ಕೆ ನಾವು ಹೋಗ್ಬಾರ್ದು. ಮಕ್ಕಳಾಗಿ ಕೇಳಿದ್ರೆ ಏನಾಯ್ತು ಆತರ ಏನಾದ್ರು ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಾಗತ್ತೆ. ಇಲ್ಲಾಂದ್ರೆ ಮಕ್ಕಳು ಭಯ ಬೀಳ್ತಾರೆ. ಎಲ್ರು ಒಂದಿನ ಸತ್ತು ಹೋಗ್ತಾರ, ನೀವು ಅಂದ್ರೆ ಅವರು ಕಂಪೇರ್ ಮಾಡಕ್ ಶುರು ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮಂಗೆ ಏನಾಗ್ಬೋದು, ಅವ್ರು ಒಂದ್ ದಿವಸ ನಮ್ಮನ್ ಬಿಟ್ಟು ಹೋಗ್ತಾರ, ಇವೆಲ್ಲ ಯೋಚನೆಗಳು ಬರುತ್ತೆ. ಹಾಗಾಗಿ ಮರಣದ ವಿಷಯವನ್ನ ಹೇಳೋ ತರ ನಿಧಾನವಾಗಿ, ವಯಸ್ಸಾದ್ಮೇಲೆ ಹೀಗಾಗತ್ತೆ ಈಗಾಗತ್ತೆ ಈ ತರ ಆಗತ್ತೆ ಅನ್ನೋದನ್ನ ನಿಧಾನಕ್ಕೆ ಹೇಳಿ ಭಯವನ್ನ ಹುಟ್ಟಿಸ್ಬೇಡಿ. ಈ ವಿಚಾರವನ್ನ ಅತಿಯಾಗಿ ಮಕ್ಕಳ ಮುಂದೆ ಹೇಳ್ತಾ ಇರ್ಬೇಡಿ. ಓಕೆ, ಮಕ್ಕಳ ಮನಸ್ಸಿನಲ್ಲಿ ಮತ್ತೆ ಹೇಳ್ತಿದೀನಿ, ಭಯ ಹೆಚ್ಚಾಗತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಆರ್ಥಿಕ ಸಮಸ್ಯೆಗಳು. ಲೋನ್ ಮಾಡಿರ್ತೀರಾ, ಚೀಟಿ ಹಾಕಿ ಲಾಸ್ ಆಗಿರುತ್ತೆ, ಚಿನ್ನ ಮಾಡಕ್ಕಂತ ಆಸೆ ಪಡ್ತೀರಾ, ದುಡ್ಡಿರೋದಿಲ್ಲ, ಸೀರೆ ತಗೋಬೇಕಂತಿರ್ತೀರಾ, ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕಂತಿರ್ತೀರಾ, ಸಮಸ್ಯೆಗಳು, ದುಡ್ಡಿನ ಸಮಸ್ಯೆ ಬಂದಿರುತ್ತೆ. ಅದನ್ನೆಲ್ಲ ಕುತ್ಕೊಂಡು ಮಕ್ಳಿರೋದ್ನೂ ಗಮನಿಸ್ದೆ, ನೋಡು ನನ್ಗೆ ಇವತ್ತು ಬಿಸ್ನೆಸ್ ಏನು ಆಗಿಲ್ಲ, ಇಷ್ಟು ಪ್ರಾಫಿಟ್ ಆಯ್ತು, ಇಷ್ಟು ಪ್ರಾಫಿಟ್ ಅಲ್ಲ ಲಾಸ್ ಆಯ್ತು, ಅಥವಾ ನನ್ ದುಡ್ಡು ಹೊಂದ್ಸಕ್ ಎಲ್ಲೂ ಆಗ್ತಿಲ್ಲ, ಅವ್ನ್ ಫೀಸ್ ಕಟ್ಬೇಕು, ಮನೆ ನಿಭಾಯಿಸ್ಬೇಕು, ಹಾಗೆ ಹೀಗೆ ಅಂತ ಹೇಳಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಒಂಥರ ಜಿಗುಪ್ಸೆ ಬರುವ ಹಾಗೆ ಹೇಳುವ ಅವಶ್ಯಕತೆ ಖಂಡಿತ ಇಲ್ಲ. ಹಾಗಾದ್ರೆ ನಿಮ್ಮಲ್ಲಿ ಒಂದ್ ಪ್ರಶ್ನೆ ಬರುತ್ತೆ, ಮಕ್ಳಿಗೆ ಹೆಂಗೆ ಆರ್ಥಿಕ ಸಮಸ್ಯೆಯನ್ನ ವಿವರಿಸೋದಂತ. ಆರ್ಥಿಕ ಸಮಸ್ಯೆಯನ್ನು ಹೇಳ್ಕೊಡೋದ್ ಬೇರೆ, ಆರ್ಥಿಕ ಎಜುಕೇಶನ್ ಕೊಡೋದ್ ಬೇರೆ. ಎಕನಾಮಿಕ್ಸ್ ಎಜುಕೇಶನ್ ಕೊಡೋದಂದ್ರೆ ಒಂದು ಲೆಕ್ಕಾಚಾರ. ನೋಡು, ನನಗಿಷ್ಟು ಸಂಪಾದನೆ ಬರುತ್ತೆ, ನಾನು ಇಷ್ಟು ಮನೆ ಖರ್ಚು ಮಾಡ್ತೀನಿ, ಇಷ್ಟು ನೀನ್ ಎಜುಕೇಶನ್ ಹೋಗ್ತಿರುತ್ತೆ, ಅಮ್ಮನ ಖರ್ಚಿಗೆ ಇಷ್ಟು, ಸೊ ನಾನು ಇಷ್ಟು ಉಳಿಸ್ತಿದ್ದೀನಿ. ಇವೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ನ ನೀಟಾಗಿ ಹೇಳ್ಕೊಡೋದ್ ಬೇರೆ, ಸಮಸ್ಯೆಗಳನ್ನ ಹೇಳ್ಕೊಡೋದು ಬೇರೆ. ಅರ್ಥ ಆಯ್ತು ಅನ್ಕೊಂತೀನಿ. ಆಯ್ತಾ? ಕಷ್ಟವನ್ನ ಹೇಳ್ತಾ ಇರ್ಬೇಡಿ. ಮಕ್ಳಿಗೆ ಅನ್ಸುತ್ತೆ ನನ್ಗೋಸ್ಕರ ಅಪ್ಪ ಅಮ್ಮ ಇಷ್ಟು ಕಷ್ಟ ಪಡ್ತಾ ಇದಾರೆ ಅಂತ. ಮಕ್ಳು ಏನಾದ್ರು ಚೇಂಜಸ್ ಆಗಿ ನಾಳೆ ಕೆಲ್ಸಕ್ ಹೋಗಕ್ ಆಗುತ್ತಾ? ಇಲ್ಲ. ಮಕ್ಳಲ್ಲಿ ಒಂಥರ ಎನ್ಸುತ್ತೆ, ನಮ್ಮ ಜೀವನ ಎಷ್ಟು ಕಷ್ಟ ಇದೆ ಅಲ್ವಾ, ಬೇರೆಯವ್ರು ಎಷ್ಟು ಚೆನ್ನಾಗಿದಾರಲ್ಲ, ಏನೇನೋ ಯೋಚನೆಗಳು ಬರುತ್ತೆ. ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ. ಆ ಆರ್ಥಿಕ ಸಮಸ್ಯೆನ ಆದಷ್ಟು ನೀವೇ ಬಗೆಹರಿಸ್ಕೊಳ್ಳಿ. ಓಕೆ, ಇನ್ನೊಂದಿದೆ. ನೆಕ್ಸ್ಟ್ 6th ಪಾಯಿಂಟ್, ಭೂತ ದೆವ್ವಗಳ ಬಗ್ಗೆ ಭಯ ಹುಟ್ಟಿಸುವಂತದ್ದು. ಊಟ ಮಾಡಿಲ್ವಾ, ಇರು ಗುಮ್ಮ ಬರುತ್ತೆ, ಅದನ್ ಕರಿತೀನಿ ಇದನ್ ಕರಿತೀನಿ, ಅವನ್ ಬರ್ತಾನೆ ಇವ್ರು ಬರ್ತಾರೆ ಅಂತ ಹೆದರ್ಸ್ತಾರೆ. ಕೆಲವರು ತಕ್ಷಣಕ್ಕೇನೋ ಭಯಕ್ಕೆ ಅವರು ತಿನ್ಬಹುದು, ಅಥವಾ ಸೈಲೆಂಟ್ ಆಗಿ ಮಲ್ಕೋಬಹುದು, ಅಥವಾ ಏನೋ ಓದಕ್ಕೆ ಹೇಳಿದಾಗ ಓದ್ಬಹುದು. ಆದ್ರೆ ಇದು ಮಾತ್ರ ಒಳ್ಳೆಯ ಹೆದರಿಸುವ ರೀತಿ ಮಾತ್ರ ನಿಜವಾಗ್ಲೂ ಸರಿ ಇರೋದಿಲ್ಲ. ಈ ತರ ಎಲ್ಲ ಭಯ ಹುಟ್ಟಿಸಿ ನೀವ್ ಯಾವ ಕೆಲ್ಸವನ್ನು ಮಕ್ಳ ಹತ್ರ ಮಾಡ್ಸ್ಕೊಳಕ್ ಹೋಗ್ಬೇಡಿ. ಮುಂದೊಂದ್ ದಿವ್ಸ ಅವ್ರು ಒಬ್ರೊಬ್ರೆ ಇರೋದನ್ನು ಕೂಡ ಅವ್ರ ಹತ್ರ ಸಾಧ್ಯವಾಗುದಿಲ್ಲ. ಈಗ ನಾನು ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಮನೇಲಿ ಇಲ್ದಿರುವಾಗ, ನಾನು ನಮ್ಮ ಹಸ್ಬೆಂಡ್ ಆಚೆ ಹೋದಾಗ ನನ್ ಮಗಳು ಮನೇಲಿ ಒಬ್ಳೆ ಇರುವಷ್ಟು ಧೈರ್ಯ ಇದೆ, ಇರ್ತಾಳೆ, ಯಾವ್ದೇ ಭಯ ಪಟ್ಕೊಡಲ್ಲ. ಕತ್ಲೆ ಆದ್ರೂ ಕೂಡ ರಾತ್ರಿ ತನಕನು ತನ್ನನ್ನ ತಾನು ಭಯ ಇಲ್ಲದೆ ಒಬ್ಳೆ ಮೇಂಟೈನ್, ಅಂದ್ರೆ ಒಬ್ಳೆ ಅದನ್ನ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ. ಸೊ ಅಷ್ಟು ಧೈರ್ಯವನ್ನ ಕಲ್ಸಿದೀವಿ. ಹಾಗಾಗಿ ನೀವು ಮಕ್ಕಳಿಗೆ ಭೂತ ದೈವ ಅದನ್ನೆಲ್ಲ ಹೆದರಿಸಿ ಮಾತ್ರ ತಕ್ಷಣದ ಪರಿಹಾರವನ್ನ ಹುಡುಕ್ಬೇಡಿ. ನೆಕ್ಸ್ಟ್ ಪಾಯಿಂಟ್, ಇತರರ ಬಗ್ಗೆ ಅತಿಯಾದ ಟೀಕೆ. ಮಕ್ಳು ನಮ್ಮ ಪಕ್ಕ ಕೂತ್ಕೊಂಡಿರುವಾಗ ಪಕ್ಕದ ಮನೆಯವ್ರು ಏನ್ ಮಾಡಿದ್ರು ಗೊತ್ತಾ, ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅಂತಾನೋ, ನಿಮ್ ಮನೇಲಿರೋ ರಿಲೇಟಿವ್ಸ್ ಬಗ್ಗೆನೋ ಅಥವಾ ಇನ್ಯಾರೋ ಬಗ್ಗೆನೋ ಮಕ್ಳ ಮುಂದೆ ಅತಿಯಾದ ಟೀಕೆ ಮಾಡ್ತಾ ಕೂತ್ಕೋಬೇಡಿ. ಟೀಸ್ ಮಾಡೋದು ಅಂದ್ರೆ, ನೋಡು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತಂದ್ರೆ ಮಕ್ಳು ಕೂಡ ಮುಂದೊಂದ್ ದಿವಸ ಅದೇ ಬುದ್ಧಿ ಕಲಿತಾರೆ, ಅವರು ಕೂಡ ಹಂಗೆ ಟೀಸ್ ಮಾಡೋದನ್ನ ಕಲಿತಾರೆ. ಅದು ಅಲ್ದೇನೆ ನಮ್ ಬಗ್ಗೆನೆ ಅವ್ರಿಗೊಂಥರ ಬ್ಯಾಡ್ ಒಪಿನಿಯನ್ ಬರುತ್ತೆ. ನೋಡು ನಮ್ಮ ಅಪ್ಪ ಅಮ್ಮ ಹೇಗೆ ಟೀಸ್ ಮಾಡ್ತಾರೆ, ಅಲ್ಲಿ ಮಾತ್ರ ಚೆನ್ನಾಗ್ ಮಾತಾಡ್ತಾರೆ ಅವ್ರ ಮುಂದೆ, ಇಲ್ಲಿ ಮನೆಗ್ ಬಂದು ಎಷ್ಟ್ ಟೀಸ್ ಮಾಡ್ತಾರಲ್ಲ ಅಂತ ನಿಮ್ ಬಗ್ಗೆ ಅವ್ರ ಗೌರವ ಹೋಗುತ್ತೆ. ಇನ್ನೊಂದ್ ತರ ನೋಡಕ್ ಹೋದ್ರೆ ಅವರು ಅದನ್ನೇ ಕಲಿತಾರೆ. ಸ್ಕೂಲಿಂದ ಬಂದ್ಮೇಲೆ ತನ್ನ ಫ್ರೆಂಡ್ಸ್ ಅನ್ನ ಟೀಸ್ ಮಾಡೋದಾಗಿರ್ಬೋದು, ಅಕ್ಕಪಕ್ಕದ ಮನೆ ಮಕ್ಕಳನ್ನ ಟೀಸ್ ಮಾಡೋದು, ಅದನ್ನ ಎಲ್ಲಿಂದ ಕಲಿತಾರೆ ಅಂದ್ರೆ ನಮ್ಮಿಂದಾನೇ ಕಲಿತಾರೆ. ಸೊ ಹಾಗಾಗಿ ಮಕ್ಕಳ ಮುಂದಲ್ಲ, ಮಕ್ಳು ಇಲ್ದಿರುವಾಗ ಕೂಡ ಬೇರೆಯವ್ರನ್ನ ಬ್ಲೇಮ್ ಮಾಡೋದಾಗ್ಲಿ ಟೀಸ್ ಮಾಡೋದಾಗ್ಲಿ ತಪ್ಪು. ಯಾಕಂದ್ರೆ ನಮ್ಮ ಆತ್ಮಸಾಕ್ಷಿಗೆ ಅದು ಒಂಥರ ದ್ರೋಹದ ಕೆಲಸ ಆಗತ್ತೆ. ನೆಕ್ಸ್ಟ್,
ರಾಜಕೀಯದ ದೃಷ್ಟಿಕೋನಗಳು ಅಂದ್ರೆ ಒಂದೇ ಮನೆಯಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತ 10 ಹಲವು ಏನ್ ಹೇಳ್ತಾರೆ ಪಕ್ಷಗಳದ್ದು ಒಲವು ಇರುತ್ತೆ. ಅವ್ರ ಮುಂದೆ ನೀವು ಜಗಳ ಆಡೋದಾಗ್ಲಿ, ಅವ್ರ ಮುಂದೆ ಆ ವಿಷಯವನ್ನ ಪ್ರಸ್ತಾಪ ಮಾಡ್ಬೇಡಿ. ಅವ್ರಿಗೆ ಗೊಂದಲ ಆಗುತ್ತೆ, ಯಾವ್ದು ಕರೆಕ್ಟು, ಯಾವ ಪಕ್ಷ ಸರಿ ಇದೆ. ಅಮ್ಮ ನೋಡಿದ್ರು ಒಂದ್ ಪಕ್ಷ ಹೇಳ್ತಾರೆ, ಅಪ್ಪ ನೋಡಿದ್ರು ಒಂದ್ ಪಕ್ಷ ಹೇಳ್ತಾರೆ, ಯಾವ್ದು ಸರಿ ಅಪ್ಪ ಅನ್ನೋ ವಿಚಾರ ಬರುತ್ತೆ. ಹಾಗಾಗಿ ಅತಿಯಾಗಿ ನ್ಯೂಸ್ ಗಳನ್ನ ನೋಡುವಾಗ ಅವ್ರಿಗೆ ಏನ್ ಬೇಕು, ಅವರ ವಯಸ್ಸಿಗೆ ಏನ್ ಅರ್ಥ ಆಗುತ್ತೆ ಅಷ್ಟನ್ನ ಮಾತ್ರ ಹೇಳೋಣ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮಕ್ಕಳ ಬಗ್ಗೆ ಇರುವ ಅಸಮಾಧಾನ. ಮಕ್ಕಳ ಬಗ್ಗೆ ನಮ್ಗೆ ಅಸಮಾಧಾನ ಇದ್ದೇ ಇರುತ್ತೆ. ಸೊ ಆ ಸಮಯದಲ್ಲಿ ಮಕ್ಕಳ ಮುಂದ್ ಕೂರಿಸ್ಕೊಂಡು ಮಕ್ಳಿಗೆನೆ ಅವಮಾನ ಆಗೋ ತರ ಅವ್ರನ್ನ ಟೀಸ್ ಮಾಡೋದು ಬೇಡ, ಆಯ್ತಾ. ಏನಾದ್ರು ನಿಧಾನಕ್ಕೆ ಬುದ್ಧಿ ಮಾತು ಹೇಳ್ಬೋದು, ಹೀಗ್ ಮಾಡ್ಬೇಡ ಆಯ್ತಾ, ಈ ತರ ಮಾಡ್ಬೇಡ ಅನ್ನೋದು ನೆಗೆಟಿವ್ ಆಗುತ್ತೆ, ಹೀಗ್ ಮಾಡು ಅನ್ನೋದು ಪಾಸಿಟಿವ್ ಆಗುತ್ತೆ. ಯಾವಾಗ್ಲೂ ನಾವು ಮಾಡೋ ಕೆಲ್ಸ ಏನ್ ಗೊತ್ತಾ, ಇದನ್ ಮಾಡ್ಬೇಡ, ಅದನ್ ಮಾಡ್ಬೇಡ, ಇದನ್ ಮಾಡ್ಬೇಡ, ಆಚೆ ಹೋಗ್ಬೇಡ, ಈಚೆ ಬರ್ಬೇಡ, ಫುಲ್ ನೆಗೆಟಿವ್, ಮಾಡಬೇಡ ಮಾಡಬೇಡ. ಮಕ್ಕಳ ಕಿವಿಯಲ್ಲಿ ಅದೇ ಗುಡ್ತಾ ಇರುತ್ತೆ, ಮಾಡ್ಬೇಡ ಮಾಡ್ಬೇಡ. ಮಕ್ಳು ಅಪೋಸಿಟ್ ಆಗ್ತಾರೆ, ಅದನ್ನೇ ಮಾಡ್ತಾರೆ, ಮಾಡ್ಬೇಡ ಅನ್ನೋದನ್ನೇ ಮಾಡ್ತಾರೆ ಅವರು. ಹಾಗಾಗಿ ಇದನ್ ಮಾಡಾಯ್ತಾ, ಓದಿದ್ಮೇಲೆ ಸ್ವಲ್ಪ ಒಂದ್ 10 ನಿಮಿಷ ಟಿವಿ ನೋಡಾಯ್ತಾ, ಆಮೇಲೆ ಈ ಕೆಲಸ ಮಾಡು 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 ಅನ್ನೋದನ್ನ ಮಾಡೋಣ. ಓಕೆ, ಮಾಡ್ಬೇಡ ಅನ್ನೋದನ್ನ ಹೆಚ್ಚಿಗೆ ಹೇಳೋದ್ ಬೇಡ. ಮಕ್ಳ ಬಗ್ಗೆ ಏನೇ ಅಸಮಾಧಾನ ಇದ್ರು ನೀವು ಅವ್ರು ಇರುವಾಗ್ಲೇನೆ ಅವರ ವಿಚಾರವನ್ನ ಫೋನ್ ಅಲ್ಲಿ ಬೇರೆಯವ್ರಿಗೆ ಹೇಳೋದಾಗಿರ್ಬೋದು. ನನ್ ಮಗ ತುಂಬಾ ಹಠ ಮಾಡ್ತಾನೆ ಗೊತ್ತಾ, ನನ್ ಮಗ ಹೇಳಿದ ಮಾತೆ ಕೇಳಲ್ಲ ಗೊತ್ತಾ ಅಂತ ಅವ್ರ ಮುಂದೆನೆ ಫೋನ್ ಅಲ್ಲಿ ಕೆಲವ್ರು ಹೇಳ್ತಿರ್ತಾರೆ. ಅದು ನಿಜವಾಗ್ಲೂ ತಪ್ಪು. ಮಕ್ಳ ಮುಂದಿರುವಾಗ ಹೊಗಳಿ ಹೇಳಿ, ಇಲ್ಲ ನನ್ ಮಗ ಟಿವಿ ಒಂದ್ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಓದ್ಕೊಂತಾನೆ, ಅವ್ನು ತುಂಬಾ ಜಾಣ ಆಗ್ತಿದ್ದಾನೆ ಅಂತಾನೋ ಏನೋ ಒಂದ್ ಪಾಸಿಟಿವ್ ಹೇಳಿ. ಮಕ್ಕಳು ಆ ಖುಷಿಗಾದ್ರೂ ಬಂದು ಒಂದ್ ಸ್ವಲ್ಪ ಓದ್ತಾರೆ, ತನ್ನಲ್ಲಿ ತಾನು ಕಾನ್ಫಿಡೆನ್ಸ್ ಬೆಳ್ಕೊಂತಾರೆ. ಓ, ನಮ್ಮಮ್ಮ ಇಷ್ಟ ನನ್ ಬಗ್ಗೆ ಒಳ್ಳೆ ಮಾತೆ ಹೇಳ್ತಿದಾರಲ್ವಾ, ನಾನ್ ನಡ್ಕೋಬೇಕು ಅನ್ನೋದು ಅವ್ರ ಮೈಂಡ್ಗೆ ಗೊತ್ತಾಗತ್ತೆ. ಸೊ ಇದು ಒಂದು. ಈ ಕೊನೆಯದಾಗಿ 10ನೇ ಪಾಯಿಂಟ್ ಏನು ಅಂದ್ರೆ ವಿಚ್ಛೇದನದ ಯೋಜನೆಗಳು. ಏನಾದ್ರೂ ಈಗ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಡಿವೋರ್ಸ್ ತಗೊಂತಾ ಇದ್ರೆ, ಅಥವಾ ಮನೆಯಲ್ಲೇ ಅಂತ ಸಮಸ್ಯೆಗಳು ಯಾರಾದ್ರೂ ಎದುರಿಸ್ತಾ ಇದ್ರೆ ಮಕ್ಕಳ ಮುಂದೆ ಮಾತಾಡೋದಕ್ ಹೋಗ್ಬೇಡಿ. ಅವರಿಗೆ ಒಂಥರ ಹೇಳ್ತಾನಲ್ಲ, ಮತ್ತೆ ಗೊಂದಲ, ಭಯ, ಒಂಥರ ಅಭದ್ರತೆ ಸ್ಟಾರ್ಟ್ ಆಗತ್ತೆ. ಏನಾದ್ರೂ ಅಂತ ವಿಚಾರಗಳಿದ್ರೆ ಮಕ್ಳು ಇಲ್ದಿರುವಾಗ ನಾವು ಮಾತಾಡ್ಕೋಬೇಕಾಗತ್ತೆ. ಅವ್ರ ಮನೇಲಿ ಡಿವೋರ್ಸ್ ಆಗ್ತಿದೆ ಅಂತಾನೋ, ನಮ್ ರಿಲೇಟಿವ್ಸ್ ಅಲ್ಲಿ ಆಗ್ತಿದೆ ಅಂತಾನೋ, ಅಥವಾ ಅಪ್ಪ ಅಮ್ಮನಲ್ಲಿ ಆತರ ಏನಾದ್ರು ವಿಚಾರಗಳು ನಡೀತಾ ಇದ್ರೆ ಆಮೇಲೆ ಹೇಗೋ ಗೊತ್ತಾಗುತ್ತೆ, ಅದನ್ನ ಸಂಭಾಯಿಸಬಹುದು. ಆದ್ರೆ ಮಕ್ಳು ಮುಂದೆ ಇರುವಾಗ ಈ ವಿಚಾರವನ್ನ ಆದಷ್ಟು ನಾವು ಮಾತಾಡೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ಟೋಟಲ್ ಆಗಿ 10 ಪಾಯಿಂಟ್ ಪಟಪಟ ಅಂತ ಹೇಳ್ಬೇಕು ಅಂದ್ರೆ ಆರೋಗ್ಯ ಆಗಿರ್ಬಹುದು, ವಿಚ್ಛೇದನದ ವಿಷಯಗಳಾಗಿರ್ಬಹುದು, ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕಷ್ಟ ನಷ್ಟಗಳಿರಬಹುದು, ಆಮೇಲೆ ಲೈಂಗಿಕ ವಿಷಯಗಳಿರ್ಬಹುದು, ಆರ್ಥಿಕ ಸಮಸ್ಯೆಗಳು, ಇನ್ನೊಬ್ಬರ ಬಗ್ಗೆ ನಾವು ಅತಿಯಾಗಿ ಬ್ಲೇಮ್ ಮಾಡೋದು, ಟೀಕೆ ಮಾಡೋದಾಗಿರ್ಬಹುದು, ಭೂತ ದೈವ ಅನ್ನೋದು ಹೆದರ್ಸೋದಾಗಿರ್ಬಹುದು, ಮತ್ತೆ ರಾಜಕೀಯ ದೃಷ್ಟಿಕೋನಗಳ ವಿಷಯ ಆಗಿರ್ಬಹುದು, ಮತ್ತೆ ಮಕ್ಕಳ ಬಗ್ಗೆ ಇರೋ ಅಸಮಾಧಾನವನ್ನ ಇನ್ನೊಬ್ಬರ ಮುಂದೆ ಮಕ್ಳಿರುವಾಗ ಹೇಳೋದು, ಇವೆಲ್ಲವೂ ತಪ್ಪು. ಇಷ್ಟೇ ಅಲ್ಲ, ನಾನೊಂದು 10 ಪಾಯಿಂಟ್ ಅನ್ನು ಮಾತ್ರ ಇವಾಗ ಸದ್ಯಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಇದ್ರಲ್ಲಿ ನೀವು ಯಾವ್ದಾದ್ರು ವಿಷಯವನ್ನ ಹೀಗೆ ಮಾಡ್ತಾ ಇದ್ರೆ ಹಿಂದೆ ತಿದ್ಕೊಳ್ಳೋಣ. ನಾನು ಕೂಡ ಮಾಡಿಲ್ಲ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ನಾನು ತಪ್ಪನ್ನ ತಿದ್ಕೊಂಡು ನನ್ನವರು ನೀವು ಅನ್ಕೊಂಡು ನೀವು ಈ ಮಿಸ್ಟೇಕ್ ಮಾಡ್ತಾ ಇದ್ರೆ ತಿದ್ಕೊಳ್ಳಿ ಅನ್ನೋದು ಮಾತ್ರ ನನ್ನ ಉದ್ದೇಶ, ಇನ್ನೇನು ಇರೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನ ಮಾಡಿದೀನಿ. ಮಕ್ಕಳ ತರ ಬೆಳೆಸೋಣ, ನಮ್ ತರ ಅವ್ರಿಗಿನ್ನು ಬುದ್ಧಿ ಬಂದಿರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ, ಅವ್ರಿಗೂ ಅನುಭವ ಆಗೋದಕ್ಕೆ ಬಿಡೋಣ. ಓಕೆನಾ? ಇಷ್ಟು ಹೇಳ್ತಾ ಮತ್ತೆ ಮುಂದಿನ ಯಾವ್ದಾದ್ರು ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ಮಕ್ಕಳ ವಿಷಯ ಏನಾದ್ರು ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನ ಖಂಡಿತ ಮಾಡ್ತೀನಿ. ತುಂಬಾ ಜನ ಕೇಳಿದೀರಾ ಈ ವಿಷಯ ಹೇಳಿ ಈ ವಿಷಯ ಹೇಳಿ ಅಂತ. ಸೊ ಸಮಯದ ಅಭಾವದಿಂದಾಗಿ ಕೆಲವು ಟೈಮ್ ವಿಡಿಯೋ ಮಾಡೋದಕ್ಕಾಗಿಲ್ಲ. ಖಂಡಿತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನ ಹೇಳ್ತಾ ಧನ್ಯವಾದಗಳೊಂದಿಗೆ ಶಾಂತಿ ವಿತ್ ಮಾಹಿತಿ. ಧನ್ಯವಾದಗಳು.